ಓಕೆ, ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಈಗ ಆದೇಶ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕಕ್ಕೆ ಮಾರಿ ತಮಿಳುನಾಡಿಗೆ ಉಪಕಾರಿ ಅನ್ನೋ ಹಾಗಿದೆ ಈ ಆದೇಶ. ಕಾವೇರಿ ವಿಚಾರದಲ್ಲಿ ಹಿತಾಸಕ್ತಿ ಕಾಪಾಡೋದಕ್ಕೆ ಸರ್ಕಾರ ವಿಫಲವಾಗಿದೆ. ಬರಗಾಲದ ನಡುವೆ ನೀರು ಬಿಡೋದಕ್ಕೆ ಸರ್ಕಾರ ಶರಣಾಗಿದೆ. ಏನು ಮಾಡೋಕ್ಕಾಗಲ್ಲ, ನೀವು ಅಧಿಕಾರದಲ್ಲಿದ್ದಾಗಲೂ ಹೀಗೆ ಮಾಡಿದ್ದೀರಾ, ಸಮರ್ಥವಾದವನ್ನು ಮಂಡಿಸೋದಕ್ಕಾಗಿಲ್ಲ ಇವ್ರ ಕೈಲಿ ಅಂತ ವಿರೋಧ ಪಕ್ಷದಲ್ಲಿ ಯಾರೇ ಇದ್ರೂ ಇದೇ ಡೈಲಾಗೇ ಬರೋದು. ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಕಾವೇರಿ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ಸ್ಪಷ್ಟ ಆಗ್ತಾ ಇದೆ. ರಾಜ್ಯದ ಪರವಾಗಿ ಸರಿಯಾಗಿ ವಾದ ಮಾಡುವಂಥ ಸಮರ್ಥತೆಯನ್ನು ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ. ಬಲವಂತ ಮಾಡಿ ನೀರಾವರಿ ಇಲಾಖೆಯನ್ನು ರಾಮಲಿಂಗಾರೆಡ್ಡಿ ಅವರ ತಲೆಗೆ ಕಟ್ಟಿದ್ದಾರೆ. ಬಲವಂತದ ಮದುವೆ ರಾಮಲಿಂಗಾರೆಡ್ಡಿ ಅವ್ರದ್ದು. ಅವರು ಖಾತೆ ತಗೊಳಕ್ಕೆ ಇಷ್ಟ ಇಲ್ಲ ಮತ್ತು ಗೇಟ್ ಉದ್ಘಾಟನೆ ಭದ್ರಾ ನೀರಾವರಿ ಸಚಿವರೇ ಎಲ್ಲ ಮಾಡಬೇಕಾಯ್ತು, ಪೂಜೆಯಿಂದ ಹಿಡಿದು ಉದ್ಘಾಟನೆವರೆಗೂ ಅವ್ರದ್ದೇ ಇನ್ಚಾರ್ಜು. ಆದರೆ ಹೋಗದೆ ನಮ್ಮ ಪ್ರತಿರೋಧವನ್ನು ಮಾಡಿದ್ದಾರೆ. ನನಗನ್ಸ್ತತೆ ಈ ಕಾವೇರಿ ವಿಚಾರವಾಗೂ ಕೂಡ ಅವರ ಪ್ರತಿರೋಧದಿಂದನೇ ಈ ಥರದ ಆರ್ಡರ್ಗಳು ಕೂಡ ಬಂದಿರೋದು. ಕೇರ್ಲೆಸ್, ಅವ್ರಿಗೆ ಇಲಾಖೆ ಬಗ್ಗೆ ಇಷ್ಟ ಇಲ್ಲ, ಬಲವಂತದ ಇಲಾಖೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಮುಖ್ಯಮಂತ್ರಿ ಆದಂಥವ್ರು ಕರೆದು ಮಾತಾಡಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆಗೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದ್ದೀರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿರುತ್ತೋ? ನೆನಪಲ್ಲಿರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ. BJP ಅವರು ಹೇಳ್ತಾರೆ, ಬಟ್ ಈಗ ಹೆಂಗಿದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. CWMA ಮ್ಯಾನೇಜ್ಮೆಂಟ್ ಅಥಾರಿಟಿ ಏನು ಮಾಡ್ತಾರೆ ಅಂತ ನೋಡೋಣ.